ಹರಿ ಓಂ. ಈ ಪಿತೃಪಕ್ಷದಲ್ಲಿ ಪ್ರಮುಖವಾಗಿ ಯಾವುದ್ಯಾವುದನ್ನು ದಾನ ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಶ್ರಾದ್ದ ಪಕ್ಷದ ಪ್ರಮುಖ ಅಂಶಗಳಲ್ಲಿ ಕಪ್ಪು ಎಳ್ಳು ಕೂಡ ಒಂದು. ಈ ಪಿತೃಪಕ್ಷದಲ್ಲಿ ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ಅದು ನೇರವಾಗಿ ಪೂರ್ವಜರನ್ನು ಸೇರುತ್ತೆ. ಇದರಿಂದ ಪೂರ್ವಜರು ಸಂತೋಷಗೊಂಡು ಇಡೀ ಕುಟುಂಬವನ್ನು ಪ್ರಗತಿ ಮತ್ತು ಸಮೃದ್ಧಿಯೊಂದಿಗೆ ಆಶೀರ್ವದಿಸುತ್ತಾರೆ. ಇದರಿಂದ ಮನೆಯಲ್ಲಿ ಸದಾಕಾಲ ಸಂತೋಷ ಮತ್ತು ಸಮೃದ್ಧಿಯು ನೆಲೆಯುತ್ತದೆ. ಧರ್ಮಗ್ರಂಥಗಳ ಪ್ರಕಾರ ಪಿತೃಪಕ್ಷದಲ್ಲಿ ಭೂಮಿ ದಾನ ಮಾಡುವುದು ಅತಿ ದೊಡ್ಡ ಕೊಡುಗೆಯೆಂದು ಪರಿಗಣಿಸಲಾಗಿದೆ. ಭೂಮಿ ದಾನವು ಅಕ್ಷಯ ಪುಣ್ಯವನ್ನು ನೀಡುತ್ತದೆ. ಪಿತೃಪಕ್ಷದಲ್ಲಿ ಭೂದಾನ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಯು ದೂರ ಆಗುತ್ತದೆ ಮತ್ತು ಮನೆಯ ಗೌರವವು ಹೆಚ್ಚುಗೊಳ್ಳುತ್ತದೆ. ಮತ್ತು ಚಂದ್ರನ ಮೇಲಿನ ಭಾಗದಲ್ಲಿ ಪಿತೃಗಳ ಸ್ಥಾನ ಆಗಿರೋದರಿಂದ ಪೂರ್ವಜರು ಚಂದ್ರನ ಹೊಳಪುಳ್ಳ ಬೆಳ್ಳಿ ಪಾತ್ರೆಯನ್ನು ಇಷ್ಟಪಡ್ತಾರೆ ಎನ್ನೋ ಒಂದು ನಂಬಿಕೆ ಇದೆ. ಆದ್ದರಿಂದ ಪಿತೃಪಕ್ಷದಲ್ಲಿ ಬೆಳ್ಳಿಯಿಂದ ತಯಾರು ಮಾಡಿಸಿದ ವಸ್ತುಗಳನ್ನು ದಾನ ಮಾಡಬೇಕು. ಈ ಕ್ರಮವನ್ನು ಅನುಸರಿಸಿರೋದ್ರಿಂದ ಪಿತೃಪಕ್ಷದಲ್ಲಿ ಶುಭ ಫಲಿತಾಂಶವನ್ನೇ ಪಡೆಯಬಹುದು. ಮತ್ತು ಪೂರ್ವಜರ ಹೆಸರಿನಲ್ಲಿ ನಾವು ಬಟ್ಟೆಗಳನ್ನು ದಾನ ಮಾಡುವುದರಿಂದ ಜೀವನದಲ್ಲಿ ಎಲ್ಲ ಭೌತಿಕ ಸಂತೋಷಗಳನ್ನು ನಾವು ಪಡೆಯಬಹುದು. ಜೊತೆಗೆ ಪೂರ್ವಜರ ಆಶೀರ್ವಾದಕ್ಕೂ ನಾವು ಪಾತ್ರರಾಗುತ್ತೇವೆ. ಮನೆಯಲ್ಲಿ ಆಗಾಗ ವಿವಾದಗಳಾಗುತ್ತಾ ಇರುತ್ತೆ ಮತ್ತು ಆರ್ಥಿಕ ಸಮಸ್ಯೆಗಳು ಎದುರಾಗುತ್ತಾ ಇರುತ್ತೆ. ಹಾಗೂ ಮನೆಯಲ್ಲಿನ ಜನರು ಶುಭವನ್ನು ಪಡೆಯಲು ಬೆಲ್ಲ ಮತ್ತು ಉಪ್ಪನ್ನು ದಾನ ಮಾಡಬೇಕು. ಇದರಿಂದ ಮನೆಯಲ್ಲಿ ಶುಭ ಪ್ರಾಪ್ತವಾಗುತ್ತದೆ. ಪಿತೃಪಕ್ಷದಲ್ಲಿ ಪೂರ್ವಜರ ಶಾಂತಿಗಾಗಿ ಚಪ್ಪಲಿ, ಶೂಸು ಇವನ್ನು ದಾನ ಮಾಡುವುದರಿಂದ ಕುಟುಂಬದಲ್ಲಿನ ಆರ್ಥಿಕ ಸಮಸ್ಯೆಗಳು ದೂರ ಆಗತ್ತೆ. ಎಲ್ಲರಿಗೂ ಶುಭವಾಗಲಿ. ಹರಿ ಓಂ.